ಸರ್ಕಾರ ಅಧ್ಯಕ್ಷರೇ, ನಾವು ಮಾತಾಡಿದ್ರೆ ಟಿವಿಯಲ್ಲಿ ಏನು ತೋರಿಸೋದೇ ಇಲ್ಲ. ನಿಮ್ಮ ವಾರ್ತಾ ಇಲಾಖೆಯವರು ವಾರ್ತಾ ಇಲಾಖೆ ಆಚೆ ಹಾಕಿದ್ರಿ. ಅವ್ನು ಯಾವ ಕಮಿಷನರ್? ಮಾನವರ್ಯಾದೆ ಇದೆಯಾ ಕಮಿಷನರ್ಗೆ? ಮಾನವರ್ಯಾದೆ ಇದೆಯಾ ನಾವು ಕಮಿಷನರ್ಗೆ? ವಾರ್ತಾ ಇಲಾಖೆಯವರು ಹೇಳ್ಬೇಕಲ್ಲ ಅವ್ರಿಗೆ. ಮಾತಾಡ್ತಾರೆ ನಿಮ್ಮನ್ನ ತೋರಿಸ್ಕೊಳಕ್ಕೆ. ನಾವು ಇದ್ದೇವೆ ಸದನಕ್ಕೆ, ನಾವು ಗೆದ್ದು ಬಂದಿದ್ದೇವೆ ಸದನದಲ್ಲಿ. ಮಾನವರ್ಯಾದೆ ಇದೆಯಾ ಅವ್ರಿಗೆ? ಯಾವ ವಾರ್ತಾ ಇಲಾಖೆ ಕಂಟ್ರೋಲ್ ಹುಷಾರು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮನ್ಸುಖ ಮಾತಾಡೋದು ತೋರಿಸಿ. ನಾವು ತೋರಿಸ್ಬೇಕಲ್ಲ, ನಾವು ಮಾತಾಡೋದು ತೋರಿಸ್ಬೇಕು. ಅವ್ರು ಮಾತಾಡೋದು ತೋರಿಸಿ. ನೀವೇ ಅವ್ರನ್ನೇ ಹಿಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಬರೋದು? ನಾನು ಲೆಟರ್ ಕೊಟ್ಟಿದ್ದೀನಿ. ನಾನು ನೋಡಿ ಲೆಟರ್ ಕೊಟ್ಟಿದ್ದೀನಿ. ನಾನು ಚರ್ಚೆ ಮಾಡಿ ಇಂದಾರಮ್ಮ ಕೊಡು ಲೆಟರ್ ಕೊಡಿ. ಅಧ್ಯಕ್ಷ ಕೊಡು ಲೆಟರ್ ಕೊಡಿ. ಮಾತಾಡ್ಲೇಬೇಕಾದ್ರೆ ಕುಂದ್ರಿ ಎಲ್ಲಾರು. ಅವ್ರು ಉಳಿದವ್ರು ಕುಂದಿರ್ಸ್ರಿ. ನೋಡಿ ಅಧ್ಯಕ್ಷರೇ, ಈ ರೀತಿ ಆಗೋದಿಲ್ಲ. ಅವರು ನೋಡಿ ಅಧ್ಯಕ್ಷರೇ, ನೋಡಿ ಈ ತರ ಸದನ ನಡೆಯಕ್ಕೆ ಬಿಡದೆ ಇವರು ಬಿರಿ ಇವ್ರದ್ದು ಅವನ್ನ ಉಳಿಸೋಕೋಸ್ಕರ 177 ಕೋಟಿನ ಹಂಚ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ ಕಾಂಗ್ರೆಸ್ ಅವರು. ಅದಕ್ಕೆ ಯಾರು ಬಿಡ್ತಾ ಇಲ್ಲ. ಹಂಚ್ಕೊಂಡಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾ ಇದ್ರು? ಹಂಚ್ಕೊಂಡ್ಬಿಟ್ಟಿದ್ದಾರೆ 177 ಕೋಟಿ ಹಂಚ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ, ಹಂಚ್ಕೊಂಡು ಪೂರ್ತಿ ಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ನಾನು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀನಿ, ಈ ಬಂಡ ಸರ್ಕಾರ ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ಹಣ ವಾಪಸ್ ಬರಬೇಕು. ಇದು ನಮ್ಮ ಹೋರಾಟ. ಇದೆ ಚರ್ಚೆಗೆ ಬನ್ನಿ. ನಾವು ಚರ್ಚೆಗೆ ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.